ಪ್ರೈಸ್ ದ ಲಾರ್ಡ್. ಈ ಒಂದು ಶುಕ್ರವಾರ ದಿವಸದ ದೇವರ ವಾಗ್ದಾನ ವಾಕ್ಯವು ರೋಮದವರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 5ನೇ ವಚನ. ಅಬ್ರಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಯೇಸು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿ ಹುಟ್ಟಿದನು. ಆತನು ಎಲ್ಲದರ ಮೇಲೆಯೂ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಒಂದು ದೇವರಾಗಿ ಹುಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರನ್ನು ನಾವು ಎಡಬಿಡದೆ ಕೊಂಡಾಡುವವರಾಗಬೇಕು, ಆತನನ್ನು ಸ್ತುತಿಸುವವರು ಮಾತ್ರ ಆಗಬೇಕು. ಯಾಕಂದರೆ ನಾವು ಆತನನ್ನು ಸ್ತುತಿಸುವಾಗ ದೇವರು ನಮ್ಮನ್ನು ಆಕಾಶದಿಂದ ನೋಡುತ್ತಾನೆ. ನೋಡಿ ನಮಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ಒದಗಿಸಿಕೊಡೋದಕ್ಕಾಗಿ ಶಕ್ತನಾಗಿರ್ತಾನೆ. ಅಷ್ಟೇ ಮಾತ್ರ ಅಲ್ಲದೆ ನಮ್ಮ ಸತ್ತೋಗಿರುವಂಥ ದೇಹವನ್ನು ಸಹ ಅಥವಾ ಜೀವಿತವಾಗಿರುವಂಥ ದೇಹವನ್ನು ಸಹ ಪುನರುತ್ಥಾನಗೊಳಿಸಿ ಆತನ ಸಂಗಡ ಅಂದರೆ ಸ್ವರ್ಗಕ್ಕೆ ಒಯ್ಯುವಂಥ ದೇವರಾಗಿದ್ದಾನೆ ಪ್ರಿಯರೇ. ನಮಗೆ ಕಷ್ಟದ ಸಮಯದಲ್ಲಿಯೂ ಇರ್ತಾನೆ, ದುಃಖದ ಸಮಯದಲ್ಲಿ ಇರ್ತಾನೆ, ಸಂತೋಷದ ಸಮಯದಲ್ಲಿ ಇರ್ತಾನೆ, ನಾವು ಮರಣ ಹೊಂದಿದ ಸಮಯದಲ್ಲಿ ಇರ್ತಾನೆ, ನಾವು ಮರಣ ಹೊಂದ ಮೇಲೆಯೂ ಸಹ ಇರುತ್ತಾನೆ. ಅದಕ್ಕಾಗಿ ದೇವರನ್ನು ಸ್ತುತಿಸುವವರಾಗಿರ್ರಿ. ಈ ವಾಕ್ಯದಲ್ಲಿ ಅದನ್ನೇ ಹೇಳಲ್ಪಟ್ಟಿದೆ. ಏನೆಂದರೆ ದೇವರು ಅಬ್ರಾಮ್, ಇಸಾಕ್, ಯಾಕೋಬರ ವಂಶದಲ್ಲಿ ಶರೀರ ಭಾವದಕ್ಕೋಸ್ಕರ ಸಂಬಂಧಕ್ಕೋಸ್ಕರ ಹುಟ್ಟಿದನು. ಆದರೆ ಆತನು ಅವರೆಲ್ಲರಿಗೂ ಒಡೆಯನಾಗಿದ್ದಾನೆ, ನಮ್ಮೆಲ್ಲರಿಗೂ ಒಡೆಯನಾಗಿದ್ದಾನೆ. ಅದಕ್ಕಾಗಿ ದೇವರು ಮಾತ್ರ ಕೊಂಡಾಡ್ರಿ. ದೇವರು ನಿಮ್ಮನ್ನು